ಈಗ ನಮ್ಮದು ಬರ್ಡ್ಸ್ ಎಲ್ಲ ಬಂದಿದೆ. ಈಗ ಸದ್ಯಕ್ಕೆ ಇವನ್ನೆಲ್ಲ ಅನ್ಲೋಡ್ ಮಾಡಿಲ್ಲ. ಮತ್ತು ಟ್ರಾವೆಲ್ ಮಾಡಿ ಸ್ಟ್ರೆಸ್ ಆಗಿರೋದ್ರಿಂದ ನಾವು ಅದಕ್ಕೆ ಗ್ಲೂಕೋಸ್ ನೀರು ಹಾಕಬೇಕಾಗುತ್ತೆ. ಸೊ ಈಗ ನಾವು ಎಲ್ಲ ಕೋಳಿ ಮರಿಗೆ ಬೇಕಾಗಿರುವಂಥ ಸೆಟಪ್ನ ರೆಡಿ ಮಾಡಿದ್ದೀವಿ. ಈಗ ಒಂದೊಂದಾಗಿ ಕುಡಿತಿದೆ. ಇದೇ ಥರ ಒಂದನ್ನು ನೋಡಿ ಒಂದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೆಕೆಂಡ್ ವೀಕಲ್ಲಿ ಏನು ಮಾಡಬೇಕಂದ್ರೆ ನೀವು 29ರಿಂದ 32 ಡಿಗ್ರಿಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನಮ್ಮದು ಬರ್ಡ್ಸ್ ಎಲ್ಲ ಬಂದಿದೆ. ಈಗ ಸದ್ಯಕ್ಕೆ ಇವನ್ನೆಲ್ಲ ಅನ್ಲೋಡ್ ಮಾಡಿಲ್ಲ. ಈಗ ಎಲ್ಲ ಬರ್ಡ್ಸ್ನ ತೆಗ್ದು ಅನ್ಲೋಡ್ ಮಾಡಿದ ನಂತರ ನಾವು ನಿಮಗೆ ಮುಂದಿನ ಅಪ್ಡೇಟ್ಸ್ನ ಕೊಡ್ತೀವಿ, ಹೇಗೆ ಮಾಡೋದು ಇವನ್ನೆಲ್ಲ ಅನ್ನೋದ್ರ ಬಗ್ಗೆ. ಈಗ ಕೋಳಿ ಮರಿಗೆ ನಾವು ನೀರನ್ನು ಹಾಕಬೇಕು. ಅದಕ್ಕೆ ಈಗ ತಾನೇ ಬಂದಿರೋಂಥ ಕೋಳಿ ಮರಿಗೆ ಯಾವತ್ತೂ ಸಡನ್ನಾಗಿ ನೀವು ಫುಡ್ ಕೊಡೋಂಗಿಲ್ಲ, ನೀರು ಹಾಕಬೇಕಾಗುತ್ತೆ. ಟ್ರಾವೆಲ್ ಮಾಡಿ ಸ್ಟ್ರೆಸ್ ಆಗಿರೋದ್ರಿಂದ ನಾವು ಅದಕ್ಕೆ ಗ್ಲೂಕೋಸ್ ನೀರು ಹಾಕಬೇಕಾಗುತ್ತೆ. ಗ್ಲೂಕೋಸ್ ನೀರಂದರೆ ಇವಾಗ ನಾವು ಸದ್ಯಕ್ಕೆ ಸಕ್ಕರೆ ಇಲ್ಲ ಬೆಲ್ಲನ ಹಾಕ್ಬೋದು. ಈಗ ಇಲ್ಲಿ ನಾವು ಸಕ್ಕರೆನ ಹಾಕ್ತಾಯಿದ್ದೀವಿ. ಏನೇ ಇಲ್ಲ ಅಂದರೂ 2 kg ಸಕ್ಕರೆನ ಹಾಕ್ತಾಯಿದ್ದೀವಿ 2000 ಕೋಳಿ ಮರಿಗಳಿಗೆ. ಒಟ್ಟು 1000ಕ್ಕೆ 1 kg ಅಷ್ಟು ನೀವು ಸಕ್ಕರೆನ ಆ್ಯಡ್ ಮಾಡ್ಬೋದು. ಅದರ ಜೊತೆಗೆ ನಾವು 20 ಗ್ರಾಮ್ ಉಪ್ಪನ್ನ ಹಾಕ್ತೀವಿ. ಇದೇ ನಾವು ಅದರ ಗ್ಲೂಕೋಸ್ ವಾಟರು. ಇದನ್ನು ನಾವೇ ಮನೆಯಲ್ಲೇ ಹೀಗೆ ಪ್ರಿಪೇರ್ ಮಾಡ್ಕೊಂಡು ಕೋಳಿ ಮರಿಗೆ ಹಾಕಬೇಕಾಗತ್ತೆ. ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಕೊಡಬೇಕಾಗತ್ತೆ ಉಪ್ಪು. ಈಗ ಇದರಲ್ಲಿ ಒಂದು 20 ಗ್ರಾಮ್ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಉಪ್ಪಲ್ಲಿ ತುಂಬ ಸೂಕ್ಷ್ಮ, ಹುಷಾರಾಗಿರ್ಬೇಕು ನೀವು. ತುಂಬ ಜಾಸ್ತಿ ಹಾಕಿದ್ರೆ ಸಡನ್ನಾಗೆ ಎಲ್ಲ ಮರಿಗಳು ಸಾಯೋ ಸಾಧ್ಯತೆ ಜಾಸ್ತಿ. ಉಪ್ಪನ್ನ ನೀವು ಸ್ವಲ್ಪ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಜಾಸ್ತಿ ಹಾಕಬೇಡಿ. ನಂತರ ಮಿಕ್ಸ್ ಮಾಡಬೇಕಾಗತ್ತೆ ನೀಟಾಗಿ. ಎಲ್ಲ ಸಕ್ಕರೆ ಕರಗೋ ಹಾಗೆ ಮಿಕ್ಸ್ ಮಾಡಿ. ಸೊ ಈಗ ನಾವು ಎಲ್ಲ ಕೋಳಿ ಮರಿಗೆ ಬೇಕಾಗಿರುವಂಥ ಸೆಟಪ್ನ ರೆಡಿ ಮಾಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ವಾಟರರ್ಸ್ ಅಂದರೆ ನೀರು ಕುಡಿಸೋದಕ್ಕೆ ಅದನ್ನೆಲ್ಲ ರೌಂಡಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಪ್ರತಿ 100 ಬರ್ಡ್ಗೆ ಒಂದು ಅನ್ನಂಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅವು ದೊಡ್ಡದು ಆಗ್ತಾ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ 50 ಬರ್ಡ್ಗೆ ಒಂದು ಅನ್ನಂಗೆ ವಾಟರರ್ಸ್ನ ಇಡ್ತೀನಿ. ಇವಾಗ ಸದ್ಯಕ್ಕೆ ಕೋಳಿ ಮರಿನ ಅನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದಿದೆ, ಇದು ನಮ್ಮ ನಾಟಿ ಮರಿಗಳು. ನಾಟಿ ಕೋಳಿ ಮರಿಗಳೆಲ್ಲ ರೆಡಿ ಇದ್ದಾವೆ. ಇವನ್ನು ನೀವು ಒಂದೊಂದಾಗಿ ಹಿಡ್ದು ನಿಧಾನಕ್ಕೆ ಹೊರಗೆ ಬಿಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ ಹೊರಗೆ ಬಿಡ್ತಾ ನೀವು ಒಂದೊಂದಕ್ಕೆ ಮರಿಗಳಿಗೆ ನೀರು ಕುಡಿಸೋದು ತೋರಿಸ್ಬೇಕಾಗುತ್ತೆ. ಯಾಕಂದರೆ ಒಂದು ಮರಿ ಕುಡೀತು ಅಂದರೆ ಮಿಕ್ಕಿದೆಲ್ಲ ಮರಿಗಳು ಅವಾಗ ಶುರು ಮಾಡುತ್ತೆ. ಅದಕ್ಕೆ ನೀರು ಯಾವುದು ಅಂತ ಗೊತ್ತಿರಲ್ಲ. ಇಲ್ಲಿ ನೋಡಿ, ಶುಗರ್ ನೀರು ಕುಡಿತಿದೆ ನೋಡಿ. ಈಗ ಒಂದೊಂದಾಗಿ ಕುಡಿತಿದೆ. ಇದೇ ಥರ ಒಂದನ್ನು ನೋಡಿ ಒಂದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಒಂದೊಂದಾಗೆ ನೀವು ವಾಟರ್ಸ್ನ ಸುತ್ತಮುತ್ತನೇ ನೀವು ಅನ್ಲೋಡ್ ಮಾಡಬೇಕು. ಆವಾಗ ನಿಮಗೇನಾಗುತ್ತೆ ಅಂದರೆ ಅವು ನೀರು ಕುಡಿಯುತ್ತವೆ. ಇಲ್ಲಾಂದರೆ ಅದಕ್ಕೆ ನೀರು ಕುಡಿದಲ್ಲೇ ನೀರು ಎಲ್ಲಿದೆ ಅನ್ನೋದು ಸಹ ಗೊತ್ತಿರಲ್ಲ, ಹಾಗಾಗುತ್ತೆ ನೋಡಿ. ಒಂದೊಂದಾಗೆ ನೀಟಾಗಿ ಬಿಡ್ತಾಯಿದ್ದೀನಿ ನೋಡಿ. ಅಲ್ಲಿ ನೋಡಿ, ಈ ಮರಿ ಆಲ್ರೆಡಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದೆ. ಈಗ ಒಂದೊಂದೇ ಕುಡಿತವೆ ಮರಿಗಳು. ಎಲ್ಲವಕ್ಕೂ ಗೊತ್ತಾಗುತ್ತೆ ಇದು ನೀರು ಅನ್ನೋದು, ಇಲ್ಲ ಅಂದರೆ ಅವಕ್ಕೆ ಗೊತ್ತಿರೋದಿಲ್ಲ. ಈ ಥರ ಫುಲ್ಲು ಇವಾಗ ನಮ್ಮ ಹತ್ರ 1250 ನಾಟಿ ಕೋಳಿ ಮರಿಗಳಿದೆ. ಎಲ್ಲ ಗೌರ್ಮೆಂಟ್ ಫಾರ್ಮಿಂದ ತಂದಿರೋಂಥದ್ದು ನೋಡಿ. ಒಂದನ್ನು ನೋಡಿ ಒಂದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದೆ. ಈ ಥರ ಈಗ ಎಲ್ಲ ಮರಿನ ಅನ್ಲೋಡ್ ಮಾಡಬೇಕಾಗುತ್ತೆ. ಈಗ ಕೋಳಿ ಮರಿಗಳಲ್ಲಿ ಆಗ್ತಾನೆ ಅನ್ಲೋಡ್ ಮಾಡಿ ಟ್ರಾವೆಲ್ ಸ್ಟ್ರೆಸ್ಸಿಂದ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಶುಗರ್ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಕೊಟ್ವಿ. ಈಗ ನಾವು ಮಿನಿಮಮ್ 2ರಿಂದ 3 ಗಂಟೆವರೆಗೂ ಅವಕ್ಕೆ ಡೈರೆಕ್ಟಾಗಿ ಫುಡ್ಡು ಕೊಡಬಾರ್ದು. ಸಡನ್ನಾಗಿ ಫುಡ್ ಏನಾದ್ರು ಕೊಟ್ಟರೆ ಅಂದರೆ ಸ್ಟ್ರೆಸ್ ಆಗಿ ಡೆತ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೆ ಮಿನಿಮಮ್ 2 ಅವರ್ಸು ನೀವು 2 to 3 ಅವರ್ಸು ಅದಕ್ಕೆ ಫುಡ್ ಕೊಡ್ದಲೇ ಬರೀ ವಾಟರ್ ಮಾತ್ರ ಇಟ್ಟಿರಬೇಕಾಗುತ್ತೆ. ಅದಾದಮೇಲೆ ನೀವು ಅದಕ್ಕೆ ಫುಡ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಫುಡ್ನ ಕೊಟ್ಟಾಗ ಏನು ಮಾಡಬೇಕಂದ್ರೆ ಆವಾಗಲೇ ತೋರಿಸಿದ್ವಲ್ಲ ನಾವು ಒಂದು ಫೀಡರು ಒಂದು ವಾಟ್ರರು ಮತ್ತು ಅದಕ್ಕೆ ಯಾವುದು ಫುಡ್ ಅಂತ ಗೊತ್ತಾಗ್ತಿರಲ್ಲ. ಅದಕ್ಕೆ ಇದೇ ಫುಡ್ಡು ಇದನ್ನೇ ತಿನ್ನಬೇಕು ಅಂತ. ಸೊ ನೀವು ನೆಲಕ್ಕೆ ಕೆಲವು ಕಡೆ ಚೆಲ್ಲಿರಬೇಕಾಗುತ್ತೆ ಫುಡ್ನ. ಅದು ಆವಾಗ ನ್ಯಾಚುರಲ್ಲಾಗಿ ಅದು ಒಂದೊಂದನ್ನೇ ಹಿಡ್ದು
ತಿಂತಾ ಹೋಗುತ್ತೆ. ಆವಾಗ ಇದ್ರ ಫುಡ್ಡು ಇದು ಅಂತ ಗೊತ್ತಾಗುತ್ತೆ. ಮತ್ತು ಕೆಳಗೆ ಏನು ತೋರಿಸಿದ್ದೀವಲ್ಲ ನ್ಯೂಸ್ ಪೇಪರ್, ಆ ಥರ ನ್ಯೂಸ್ ಪೇಪರ್ ಹಾಕಿರಬೇಕು. ಇಲ್ಲ ಅಂದರೆ ನಿಮ್ಮ ಹಸ್ಕ್ ಅಂದರೆ ಹೊಟ್ಟು, ಭತ್ತದ ಹೊಟ್ಟನ್ನು ಏನು ಹಾಕಿರ್ತೀವಲ್ಲ ಅದನ್ನೇ ಊಟ ಅಂತ ತಿಂತಾ ಹೋಗುತ್ತೆ. ತಿನ್ನೋದನ್ನ ಒಂದ್ಸರಿ ಅದು ಕಲಿತು ಅಂದರೆ ಮಾಲ್ ನ್ಯೂಟ್ರಿಷನ್ ಆಗಿ ಮರಿಗಳು ಸತ್ತೋಗ್ತವೆ. ಸೊ ಪೇಪರ್ ಹಾಕಿ ಅದಾದಮೇಲೆ ಅದ್ರ ಮೇಲ್ಗಡೆ ನಾವು ಫುಡ್ನ ಚೆಲ್ತೀವಿ ಕೆಳಗೆ ಫೀಡರ್ ಸುತ್ತಮುತ್ತನೂ. ಆವಾಗ ಕೋಳಿಗಳು ಅಲ್ಲೇ ಬಂದು ಒಂದೊಂದನ್ನೇ ಹುಡ್ಕೊಂಡು ತಿನ್ನುತ್ತೆ. ನೋಡಿ ಇವಾಗ ನಮ್ಮಲ್ಲಿ ನಾಟಿ ಬರ್ಡ್ಸ್ ಬಂದಿದೆ. ಈ ನಾಟಿ ಬರ್ಡ್ಸ್ಗಳಿಗೆ ಇವಾಗ ಬ್ರೂಡಿಂಗ್ ಹೇಗೆ ಅಂದರೆ ಅವಾಗ ತೋರಿಸ್ತೇನೆ. ನೀವು 200 ವ್ಯಾಟು ಹೀಟಿಂಗ್ ಬಲ್ಬ್ ಸಹ ಹಾಕ್ಬೋದು. 200 ವ್ಯಾಟಿನ ಹೀಟಿಂಗ್ ಬಲ್ಬ್ ಹಾಕಿದ್ರೆ ನೀವು 200 ಕೋಳಿಗಳಿಗೆ ಆಗುತ್ತೆ ಅದು. ಮತ್ತು ಹೈಟ್ನ ತುಂಬ ಕಮ್ಮಿ ಬಿಟ್ಟಿರಬೇಕು, ಹೀಟ್ ಕೆಳಗೆ ತಲುಪೋ ಹಾಗೆ. ಇಲ್ಲಿ ನೋಡಿ ನಮ್ಮಲ್ಲಿ ಟೆಂಪ್ರೇಚರ್ನ ನಾವು ಸೆಟ್ ಮಾಡಿದ್ದೀವಿ. ಇದು ಟೆಂಪ್ರೇಚರ್ ಮೆಜರಿಂಗ್ ಮಿಷಿನ್ನು ನೋಡಿ 35 ಡಿಗ್ರಿ ಇದೆ. ಕೋಳಿಗೆ ಬಂದಿದ ತಕ್ಷಣ ಏನಾಗುತ್ತೆ ಅಂದರೆ ನೀವು ಫಸ್ಟ್ ವೀಕಲ್ಲಿ 32ರಿಂದ 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಹತ್ರ ಮಿಷಿನ್ ಇಲ್ಲ, ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಒಳಗೆ ಬಂದಿದ್ದ ತಕ್ಷಣ ನಿಮಗೆ ಹೀಟ್ ಫೀಲ್ ಆಗುತ್ತೆ, ಅಟ್ಲೀಸ್ಟ್ ಸೆಕೆ ಕಿತ್ಕೋತಾ ಇರುತ್ತೆ ನಿಮ್ಮ ಬಾಡಿಯಿಂದ, ಇದು 35 ಡಿಗ್ರಿ ಟೆಂಪ್ರೇಚರ್ ರೀಚ್ ಆಗಿದೆ ಅಂತ. ಇಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ನಿಮ್ಮ ಕಲ್ಲಿದ್ಲಿದ್ರೆ ಒಂದು ಟಿನ್ನಿಗೆ ಅಥವಾ ಮಾಮೂಲಿ ತಗಡದು ಆಯಿಲ್ ಕ್ಯಾನ್ ಬರುತ್ತಲ್ಲ ಅದರೊಳಗೆ ನೀವು ಇಜ್ಲನ್ನು ಹಾಕಿ ನೆಕ್ಸ್ಟು ಸುಡಬೇಕಾಗುತ್ತೆ. ಇಜ್ಲನ್ನ ಹೊರಗಡೆನೇ ಸುಟ್ಟು ಹೊಗೆ ಎಲ್ಲ ಹೋದ ನಂತರ ನೀವು ಒಳಗೆ ತಂದುಬಿಟ್ಟು ಹೀಟ್ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಯಾಕಂದರೆ ಇದು ಅವಕ್ಕೆ ಟೆಂಪ್ರೇಚರ್ ರೆಗ್ಯುಲೇಷನ್ ಅನ್ನೋದು ಬಾಡೀಲಿ ಇರೋದಿಲ್ಲ ಹುಟ್ಟಿದ ತಕ್ಷಣ. ಈಗ ತಾಯಿಲಿ ಹುಟ್ಟಿದ್ದೇನಾಗುತ್ತೆ ಅಂದರೆ ತಾಯಿಗೆ ಬಂದು ಕೌಚ್ ಹಾಕೊಳ್ಳುತ್ತೆ, ಕೌಚ್ ಹಾಕ್ಕೊಂಡು ಅದಕ್ಕೆ ಹೀಟನ್ನು ಕೊಡುತ್ತೆ. ಇಲ್ಲಿ ಇನ್ಕ್ಯುಬೇಟರಿಂದ ಮರಿ ಆಗಿದ್ದರಿಂದ ಇವು ಏನು ಮಾಡಬೇಕಾಗುತ್ತೆ, ನಾವು ಆರ್ಟಿಫಿಷಿಯಲ್ಲಾಗಿ ನಾವು ಹೀಟನ್ನ ಕೊಡಬೇಕಾಗುತ್ತೆ. ಈಗ ನೋಡ್ಬೋದು ನೀವು ಮರಿಗಳೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಹೇಗಿದ್ದಾವೆ ಅಂತ. ಕರೆಕ್ಟಾಗಿ ಟೆಂಪ್ರೇಚರ್ ಮೇಂಟೈನ್ ಆದರೆ ಎಲ್ಲ ಸ್ಪ್ರೆಡ್ ಔಟ್ ಆಗಿರುತ್ತೆ ಕೋಳಿಗಳು. ಯಾವಾಗ ಟೆಂಪ್ರೇಚರ್ ಅದಕ್ಕೆ ಕಮ್ಮಿ ಆಗ್ತಿದೆ ಅನಿಸುತ್ತೆ ನೋಡಿ, ಯಾವಾಗ ಈ ಥರ ಬರ್ಡ್ಸ್ಗಳು ಬಂದು ಬಲ್ಬ್ನ ಸುತ್ತ ಬಂದಿರುತ್ತೆ. ಇವಾಗ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಎಲ್ಲ ಬರ್ಡ್ಸ್ಗಳು ಅಲ್ಲಿ ಕಾಣ್ತಿರೋ ಹಾಗೆ ಲೈಟ್ ಸೋರ್ಸಿನ ಕೆಳಗೆ ಬಂದು ಇಟ್ಕೋತಿದೆ. ಈಗ ನಾವು ಇಲ್ಲ ಹಾಕಿರೋದು ಇನ್ಫ್ರಾರೆಡ್ ಹೀಟಿಂಗ್ ಬಲ್ಬ್ ಅಂತ 250 ವ್ಯಾಟ್ದು. ಇದು ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದರೆ ನಾರ್ಮಲ್ 200 ವ್ಯಾಟ್ ಬಲ್ಬ್ ಸಹ ಹಾಕ್ಬೋದು ನೀವು ಮನೇಲಿ ಚಿಕ್ಕದಾಗೆ ಮಾಡ್ಕೋತೀರಾ ಅಂದರೆ. ಈ ಥರ ಫಸ್ಟು ಹೇಳಿದ್ನಲ್ಲ ಬ್ರೂಡರ್ ಗಾರ್ಡ್ನ ರೌಂಡಾಗಿ ಸೆಟಪ್ ಮಾಡಬೇಕು. ಮತ್ತು ಇನ್ನೊಂದು ನೀರಿಡೋದು ಮತ್ತು ಫೀಡ್ ಇಡೋದನ್ನ ಹೇಗೆ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಪ್ರತಿಯೊಂದು ವಾಟರರ್ಗೆ ಪಕ್ಕದಲ್ಲಿ ನೆಕ್ಸ್ಟ್ ಒಂದು ಫೀಡರರ್ ಇದೆ, ವಾಟರರು ಮತ್ತು ಫೀಡರರು. ಆ ಥರ 2 ವಾಟರರ್ ಮಧ್ಯೆ ಒಂದು ಫೀಡರರ್ ಇರಬೇಕು. ಇಲ್ಲೆಲ್ಲ ಹೇಗೆ ಮಾಡಿದ್ದಾರೆ ನೋಡಿ, ಒಂದು ವಾಟರರು ಒಂದು ಫೀಡರು. ಈ ಥರ ನೀವು ರೌಂಡಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಆವಾಗ ಅದು ಫೀಡ್ ತಿಂದ ತಕ್ಷಣ ನೆಕ್ಸ್ಟು ವಾಟರ್ ಕುಡಿಬೋದು. ಈ ಥರ ಮಾಡಬೇಕಾಗುತ್ತೆ ನೀವು. ಫಸ್ಟ್ ವೀಕಲ್ಲಿ ಏನಪ್ಪ ಹೇಳಿದೆ ಅಂದರೆ ನಾನು 32ರಿಂದ 35 ಡಿಗ್ರಿ ಇರಬೇಕು. ಸೆಕೆಂಡ್ ವೀಕಲ್ಲಿ ಏನು ಮಾಡಬೇಕಂದ್ರೆ ನೀವು 29ರಿಂದ 32 ಡಿಗ್ರಿಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ತರ್ಡ್ ವೀಕಿಗೆ ಏನು ಮಾಡಬೇಕಾಗುತ್ತೆ ಅಂದರೆ 25ರಿಂದ 29 ಗಂಟೆ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ವೀಕಿಗೆ ಕಂಪ್ಲೀಟ್ 22 to 25 ನೀವು ಡಿಗ್ರಿ ಮೇಂಟೈನ್ ಮಾಡಿದಾಗ ನಾರ್ಮಲ್ ಹೊರಗಿನ ಟೆಂಪ್ರೇಚರ್ಗೆ ನೀವು ನಿಧಾನಕ್ಕೆ ಪ್ರತಿ ವಾರನೂ ಕಮ್ಮಿ ಮಾಡ್ಕೊತಾ ತರಬೇಕಾಗುತ್ತೆ. ಈಗ ಬ್ರೂಡಿಂಗ್ ಟೆಂಪ್ರೇಚರ್ ಬಗ್ಗೆ ಬಂದರೆ ಅಂದರೆ ಅದಕ್ಕೆ ಕಾವು ಹೇಗಿರಬೇಕು, ಹೇಗೆ ಕರೆಕ್ಟಾಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಈ ಫೋಟೋನ ನೋಡಿ ತಿಳ್ಕೊಬೋದು. ಈಗ ಈ ಫೋಟೋದಲ್ಲಿ ನಿಮಗೆ ಹಳದಿ ಕಲರ್ ಕಾಣಿಸ್ತಿದೆಯಲ್ಲ, ಅವು ಕೋಳಿ ಮರಿಗಳು. ಮತ್ತು ಕೆಂಪು ಕಲರ್ ಕಾಣಿಸ್ತಿರೋದು ನಮ್ಮ ಹೀಟ್ ಸೋರ್ಸ್ ಅಂದರೆ ಲೈಟ್ ಬಲ್ಬು. ಈಗ ಕೋಳಿ ಮರಿಗಳು ಈಗ ಒಂದನೇ ಚಿತ್ರದಲ್ಲಿ ನೀವು ನೋಡ್ಬೋದು ಏನಾಗುತ್ತೆ ಅಂದರೆ ಎಲ್ಲ ಕೋಳಿ ಮರಿಗಳು ಕಾರ್ನರ್ಗೆ ಹೋಗ್ಬಿಟ್ಟಿದೆ. ನಾವೇನು ಬ್ರೂಡರ್ ಗಾರ್ಡ್ ಹಾಕಿದ್ದೀವಲ್ಲ ಅದ್ರ ಮೂಲೆಗೆ ಹೋಗಿದೆ ರೌಂಡು, ಅಂದರೆ ಹೀಟ್ ಜಾಸ್ತಿ ಆಗಿದೆ. ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ಅದು ನಮ್ಮ ಹೀಟ್ ಸೋರ್ಸ್ ಅಂದರೆ ಬಲ್ಬಿಂದ ದೂರ ಹೋಗಿ ಕಾರ್ನರ್ಗೆ ಹೋಗುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಟೆಂಪ್ರೇಚರ್ನ ಕಮ್ಮಿ ಮಾಡಬೇಕು. ಅದು ಹೇಗೆ ಮಾಡೋದಂದರೆ ಬ್ರೂಡಿಂಗ್ನ ಹೈಟ್ನ ಜಾಸ್ತಿ ಮಾಡ್ಬೋದು, ನೀವು ಬಲ್ಬಿನ ಹೈಟ್ ಜಾಸ್ತಿ ಮಾಡ್ಬೋದು, ಆ ಥರ ಮಾಡ್ಕೋಬೋದು. ಈಗ ಎರಡನೇ ಇಮೇಜಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಈವನ್ ಆಗಿ ಹರಡ್ಕೊಂಡಿದೆ ಕೋಳಿ ಮರಿಗಳು, ಒಂದೇ ಕಡೆ ಬಂದು ಗುಗ್ರಾಕೊಂಡಿಲ್ಲ. ಆವಾಗ ಟೆಂಪ್ರೇಚರ್ ಕರೆಕ್ಟಾಗಿದೆ ಅಂತ. ಇದೇ ಮೇಯ್ನು ತಿಳ್ಕೊಳ್ಳೋದು ನಾವು, ಟೆಂಪ್ರೇಚರ್ ಹೇಗೆ ಕರೆಕ್ಟಾಗಿದೆ ಅಂತ. ಈಗ ಮೂರನೇ ಚಿತ್ರದಲ್ಲಿ ನೀವು ನೋಡ್ಬೋದು ಅಲ್ಲೇನಾಗಿದೆ ಅಂದರೆ ಈ ಕೆಂಪು ಕಲರ್ ಹಳದಿ ಕಲರ್ ಎಲ್ಲ ಒಂದೇ ಕಡೆ ಇದೆ, ಅಂದರೆ ಕೋಳಿ ಮರಿಗಳು ಆ ಲೈಟ್ ಸೋರ್ಸಿನ ಹತ್ತಿರದಲ್ಲೇ ತುಂಬಿಕೊಂಡಿದೆ. ಅಂದರೆ ಟೆಂಪ್ರೇಚರು ತುಂಬ ಕಮ್ಮಿ ಆಗಿದೆ, ಅದಕ್ಕೆ ಹೀಟು ಇನ್ನೂ ಜಾಸ್ತಿ ಬೇಕು ಅಂತ. ಆ ಟೈಮಲ್ಲಿ ನೀವು ಏನಾದರೂ ಬಲ್ಬಿನ ಹೈಟ್ನ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವಕ್ಕೆ ಹೀಟ್ ಜಾಸ್ತಿ ಸಿಗುತ್ತೆ, ಸ್ವಲ್ಪ ಸ್ಪ್ರೆಡ್ ಔಟ್ ಆಗುತ್ತೆ.
ಮತ್ತು 4ನೇ ಚಿತ್ರದಲ್ಲಿ ನೋಡ್ಬೋದು ನೀವು ಎಲ್ಲ ಕೋಳಿ ಮರಿಗಳು ಒಂದೇ ಕಡೆಗೆ ಗುಗ್ರಾಕೊಂಡಿದ್ದಾವೆ, ಒಂದು ಸೈಡಲ್ಲಿದೆ, ಫುಲ್ ಕಾರ್ನರ್ಗಳಲ್ಲಿಲ್ಲ. ಆ ಟೈಮಲ್ಲಿ ಯಾವುದೋ ಕಾಯಿಲೆ ಒಂದು ಹಬ್ಬಿರುತ್ತೆ. ಡಿಸೀಸ್ ಇನ್ವೆಸ್ಟಿಗೇಷನ್ ತುಂಬ ನೆಸಸರಿ ಆಗುತ್ತೆ ಅಲ್ಲಿ. ಅಂದರೆ ಯಾವುದೋ ಕಾಯಿಲೆ ಬಂದಾಗ ಒಂದೇ ಮೂಲೆಯಲ್ಲಿ ಕೆಲವು ಕೋಳಿಗಳು ಹೋಗಿ ಕೂರ್ತವೆ, ಸಾಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಕಾಯಿಲೆ ಬಂದಿದೆ ಅನ್ನೋಂಥ ಒಂದು ಲಕ್ಷಣಗಳು. ಇದೇ ಥರ ನಮ್ಮ ಚಾನಲಲ್ಲಿ ಬರುವ ಕಂಟೆಂಟ್ ಬರ್ತಾ ಇರುತ್ತೆ. ಅನಿಮಲ್ ಹಸ್ಬೆಂಡ್ರಿ ರಿಲೇಟೆಡ್, ಪೌಲ್ಟ್ರಿ ರಿಲೇಟೆಡ್, ಎಲ್ಲ ಹೈನುಗಾರಿಕೆ ರಿಲೇಟೆಡ್ ಎಲ್ಲ ವೀಡಿಯೋಗಳು ಬರ್ತಾ ಹೋಗುತ್ತೆ. ನೀವು ನಮ್ಮ ಕಂಟೆಂಟ್ ಏನಾದರೂ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು.